ನಿಮಗೆ ಸ್ವಾಗತವನ್ನು ಕೊಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಒಂದು ಅಂಕದಲ್ಲಿ ಬರ್ತಕ್ಕಂಥ 8 ಬಹು ಆಯ್ಕೆ ಮತ್ತು ಒಂದೇ ವಾಕ್ಯದಲ್ಲಿ ಉತ್ತರಿಸೋದು, ಜೊತೆಗೆ ಮ್ಯಾಪಲ್ಲಿ ಬರ್ತಕ್ಕಂಥ ಒಂದು 5 ಅಂದರೆ 21 ಅಂಕಗಳಿಗೆ ಬರ್ತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಈ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಚೆನ್ನಾಗಿ ನೋಡ್ಕೊಂಡೋಗಿ. ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ 2, 3, 4 ಅಂಕದ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಉತ್ತರಗಳೊಂದಿಗೆ ಹಾಕ್ತೀನಿ. ಮಾಡೆಲ್ ಕ್ವಶನ್ ಪೇಪರ್ಸ್ ಇದ್ದಾವೆ, ಹಾಟ್ ಕ್ವಶನ್ಸ್ ಇದ್ದಾವೆ. ಓಕೆ, PYQಗಳನ್ನು ಕೊಟ್ಟಿದ್ದೀನಿ. ಅವೆಲ್ಲವುಗಳ ನಿಮಗೆ ಬೇಕಾದರೆ SSLC ಸೋಷಿಯಲ್ ಸೈನ್ಸ್ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ 2025 ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅಲ್ಲಿ ಹೋಗಿ ಅದನ್ನು ನೋಡಿ ಅಂತ ಹೇಳ್ತಾ, ಸೊ ದಯಮಾಡಿ ತಾವೆಲ್ಲರೂ ಕೂಡ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡ್ತೀನಿ. ಫಸ್ಟ್, ಯಾವತ್ತು ಮೋಸ್ಟ್ ರಿಪೀಟೆಡ್ ಕ್ವಶನ್, ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಯಾವುದಪ್ಪ ಅಂದರೆ ಕಾನ್ಸ್ಟಾಂಟಿನೋಪಲ್. ಇನ್ನು ಜಲಮಾರ್ಗ ಶೋಧನೆಗೆ ಕಾರಣವಾದ ವೈಜ್ಞಾನಿಕ ಆವಿಷ್ಕಾರಗಳು, ಅದು ದಿಕ್ಸೂಚಿ, ಆಸ್ಟ್ರೋಲೋಬ್ ಯಂತ್ರ, ಸಿಡಿಮದ್ದು. ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ನೀಲಿ ನೀರಿನ ನೀತಿ ಅಂದ್ರೇನು? ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲಾಗಿ ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸೋ ನೀತಿ. ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಲ್ಫಾನ್ಸೋ ಡಿ ಅಲ್ಬುಕರ್. ದ್ವಿಮುಖ ಸರ್ಕಾರ ಜಾರಿಗೆ ತಂದವ ರಾಬರ್ಟ್ ಕ್ಲೈವ್. ಯುರೋಪಿನ ದೇಶಗಳ ಮೇಲೆ ಏಕಸ್ವಾಮ್ಯವನ್ನು ಸಾಧಿಸಿದ ವರ್ತಕರೇ ಇಟಲಿಯ ವರ್ತಕರು. ಮುಂದೆ ಮಧ್ಯಕಾಲದಲ್ಲಿ ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದವರು ಅರಬ್ಬರು. ಇವೆರಡು ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ, ಭಾಳ ಸರಿ ಕೇಳಿದ್ದಾರೆ. 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರ ವಶಪಡಿಸಿಕೊಂಡವರು ಆಟೋಮನ್ ಟರ್ಕರು. ಭಾರತದಲ್ಲಿ ಫ್ರೆಂಚರ ಮುಖ್ಯ ವ್ಯಾಪಾರ ಕೇಂದ್ರ ಪಾಂಡಿಚೇರಿ. ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವ ವ್ಯಾಪಾರಗಳೊಂದಿಗೆ ವ್ಯಾಪಾರಕ್ಕೆ ಅನುಮತಿ ನೀಡಿದವ ಎಲಿಜಬೆತ್ ರಾಣಿ. 1617ರಲ್ಲಿ ಬ್ರಿಟಿಷ್ ದೊರೆ 1ನೇ ಚಾರ್ಲ್ಸ್ನ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಬಂದವನೇ ಸರ್ ಥಾಮಸ್ ರೋ. ಮೊದಲ ಕರ್ನಾಟಿಕ್ ಯುದ್ಧ ಕೊನೆಗೊಂಡ ಒಪ್ಪಂದ ಎಕ್ಸ್ಲಾ ಚಾಪೆಲ್. 2ನೇ ಕರ್ನಾಟಿಕ್ ಯುದ್ಧ ಕೊನೆಗೊಂಡ ಒಪ್ಪಂದ ಪಾಂಡಿಚೇರಿ. 3ನೇ ಕರ್ನಾಟಿಕ್ ಯುದ್ಧ ಕೊನೆಗೊಂಡ ಒಪ್ಪಂದ ಪ್ಯಾರಿಸ್. ಮೋಸ್ಟ್ ಇಂಪಾರ್ಟೆಂಟ್. ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರೇ ಪೋರ್ಚುಗೀಸರು. ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು ಪೋರ್ಚುಗೀಸರು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ದಸ್ತಕಗಳನ್ನು ನೀಡಿದ ಮೊಘಲ್ ದೊರೆ ಫಾರೂಕ್ ಶಿಯಾರ. ಬಕ್ಸಾರ್ ಕದನದಲ್ಲಿ ಮೈತ್ರಿ ಸೈನ್ಯವನ್ನು ಸೋಲಿಸಿದ ಬ್ರಿಟಿಷ್ ಅಧಿಕಾರಿ ಹೆಕ್ಟರ್ ಮನ್ರೋ. 1498ರಲ್ಲಿ ವಾಸ್ಕೋಡ ಗಾಮ ಭಾರತಕ್ಕೆ ಬಂದಿಳಿದ ಸ್ಥಳ ಕಲ್ಲಿಕೋಟೆ ಸಮೀಪದ ಕಾಪಟ್. ಇನ್ನು ಜಹಾಂಗೀರನಿಂದ ಅನುಮತಿ ಪಡೆದು ಬ್ರಿಟಿಷರು ಮೊದಲು ದಾಸ್ತಾನು ಮಳಿಗೆ ಸ್ಥಾಪಿಸಿದ ಸ್ಥಳ ಸೂರತ್. ಇಂಪಾರ್ಟೆಂಟ್. ಭಾರತದಲ್ಲಿ ಪೋರ್ಚುಗೀಸರ ಮುಖ್ಯ ಆಡಳಿತ ಕೇಂದ್ರ ಗೋವಾ. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಭಾರತದಲ್ಲಿ ಇಂಗ್ಲಿಷರ ರಾಜಧಾನಿಯಾಗಿದ್ದು ಕಲ್ಕತ್ತಾ. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ. ಕಾನ್ಸ್ಟಾಂಟಿನೋಪಲ್ ನಗರ ವಶಪಡಿಸಿಕೊಂಡ ವರ್ಷ 1453. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ವರ್ಷ 1600. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ವರ್ಷ 1602. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ವರ್ಷ 1664. ಪ್ಲಾಸಿ ಕದನ ನಡೆದದ್ದು 1757. ಇನ್ನು ಬಕ್ಸಾರ್ ಕದನ ನಡೆದದ್ದು 1764. ವೈನಾಡಿನ ಮಾರ್ತಾಂಡವರ್ಮ ತನ್ನ ರಾಜಧಾನಿಯನ್ನು ಪದ್ಮನಾಭಪುರದಿಂದ ಸ್ಥಳಾಂತರ ಮಾಡಿದ್ದು ತಿರುವಂತನಪುರಕ್ಕೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ನೀಡಿದವ 2ನೇ ಶಾ ಆಲಂ. ದಸ್ತಕ್ ಎಂದರೇನು? ಸೊ ಇದು ಮೊಘಲ್ ದೊರೆ ಫಾರೂಕ್ ಶಿಯಾರ್ನು ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ಕಂಪನಿಗೆ ನೀಡಿದ್ದ ಪರವಾನಿಗೆ. ಇನ್ನು ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ಬಂದ ವರ್ಷ 1798. ಸಹಾಯಕ ಸೈನ್ಯ ಪದ್ಧತಿ ಜಾರಿ ಮಾಡಿದವನು ಲಾರ್ಡ್ ವೆಲ್ಲೆಸ್ಲಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಜಾರಿಗೆ ತಂದವ 1846 ವರ್ಷದಲ್ಲಿ. 1ನೇ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಂಡ ಒಪ್ಪಂದ ಸಾಲ್ಭಾಯ್. 2ನೇ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಂಡ ಒಪ್ಪಂದ ಬೆಸ್ಸಿನ್. 1ನೇ ಆಂಗ್ಲೋ ಸಿಖ್ ಯುದ್ಧ ಕೊನೆಗೊಂಡ ಒಪ್ಪಂದ ಲಾಹೋರ್ ಒಪ್ಪಂದ. ಇನ್ನು ಮರಾಠರ ಕೊನೆಯ ಪೇಶ್ವೆ 2ನೇ ಬಾಜಿರಾಯ. 19ನೇ ಶತಮಾನದ ಆರಂಭದಲ್ಲಿ ಸಿಖ್ಖರನ್ನು ಸಂಘಟಿಸಿದವ ರಣಜಿತ್ ಸಿಂಗ್. ವಾಯವ್ಯ ಭಾರತದಲ್ಲಿ ಬ್ರಿಟಿಷರ ವಿರೋಧಿಗಳೇ ಸಿಖ್ಖರು. ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವ ಲಾರ್ಡ್ ವೆಲ್ಲೆಸ್ಲಿ. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದ ಮೊದಲ ಸಂಸ್ಥಾನ ಕೇಳಿದರು, ಅದು ಬಂದ್ಬಿಟ್ಟು ಹೈದರಾಬಾದ್ ಸಂಸ್ಥಾನ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿಗೆ ತಂದವನೇ ಲಾರ್ಡ್ ಡೌಲ್ ಹಸಿ. ಇನ್ನು 1935ರಲ್ಲಿ ಭಾರತ ಸರ್ಕಾರ ಕಾಯ್ದೆ ಒಂದು ಮುಖ್ಯ ದಾಖಲೆ, ಏಕೆಂದರೆ ಅದು ಅಖಿಲ ಭಾರತೀಯ ಸಂಯುಕ್ತ ವ್ಯವಸ್ಥೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಅಂತಕ್ಕದ್ದನ್ನು ನೀವು ಬರಿಬೇಕಿತ್ತು. ಇನ್ನು ಭಾರತದಲ್ಲಿ ನಾಗರಿಕ ಸೇವಾ ಸಂಸ್ಥೆ ಪರಿಚಯ ಮಾಡಿದವನೇ ಲಾರ್ಡ್ ಕಾರ್ನ್ವಾಲಿಸ್. ಖಾಯಂ ಜಮೀನ್ದಾರಿ ಪದ್ಧತಿ ಪರಿಚಯಿಸಿದವನು ಲಾರ್ಡ್ ಕಾರ್ನ್ವಾಲಿಸ್. ಸೂಪ್ರಿಡೆಂಟ್ ಆಫ್ ಪೊಲೀಸ್ ಹುದ್ದೆ ಪರಿಚಯಿಸಿದವನು ಲಾರ್ಡ್ ಕಾರ್ನ್ವಾಲಿಸ್. ಇನ್ನು ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಅಧಿಕಾರಿ ವಾರನ್ ಹೆಸ್ಟಿಂಗ್ಸ್. 1781ರಲ್ಲಿ ಕಲ್ಕತ್ತಾದಲ್ಲಿ ಮದ್ರಸಾ ಪ್ರಾರಂಭಿಸಿದವನು ವಾರನ್ ಹೆಸ್ಟಿಂಗ್ಸ್. 1792ರಲ್ಲಿ ಬನಾರಸ್ ಸಂಸ್ಕೃತ ಕಾಲೇಜನ್ನು ಪ್ರಾರಂಭಿಸಿದವನು ಜೋನಾಥನ್ ಡಂಕನ್. ಮೆಕಾಲೆ ವರದಿಯಂತೆ
ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ಬುನಾದಿ ಹಾಕಿದವನು ಲಾರ್ಡ್ ವಿಲಿಯಂ ಬೆಂಟಿಂಗ್. 1792ರಲ್ಲಿ ರೈತವಾರಿ ಪದ್ಧತಿ ಪರಿಚಯಿಸಿದವನು ಅಲೆಕ್ಸಾಂಡರ್ ರೀಡ್. ಮಹಲ್ವಾರಿ ಪದ್ಧತಿಯನ್ನು ಪರಿಚಯಿಸಿದವನು ಆರ್.ಎಂ. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್. ಭಾರತದ ಮೊದಲ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್. ಭಾರತದಲ್ಲಿ ಕಂಪನಿಯ ಅಧೀನದ ಪ್ರದೇಶಗಳಿಗೆ ಇಂಗ್ಲೆಂಡಿನ ಸರ್ಕಾರವೇ ಅಂತಿಮ ಸಾರ್ವಭೌಮವೆಂದು ಘೋಷಿಸಿದ ಕಾಯ್ದೆ 1784ರ ಫಿಟ್ಸ್ ಇಂಡಿಯಾ ಕಾಯ್ದೆ. ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಬರಲು ಕಾರಣವಾದ ಕಾಯ್ದೆ 1813ರ ಚಾರ್ಟರ್ ಕಾಯ್ದೆ. ಬಂಗಾಳದ ಗವರ್ನರ್ ಜನರಲ್ನನ್ನು ಭಾರತದ ಗವರ್ನರ್ ಜನರಲ್ ಆಗಿ ಬದಲಾಯಿಸಿದ ಕಾಯ್ದೆ 1833ರ ಚಾರ್ಟರ್ ಕಾಯ್ದೆ. ಮಿಂಟೋ ಮಾರ್ಲೆ ಸುಧಾರಣೆ ಎಂತಲೂ ಕರೆಯಲ್ಪಡುವ ಕಾಯ್ದೆ 1909ರ ಭಾರತೀಯ ಪರಿಷತ್ ಕಾಯ್ದೆ. ಮಾಂಟೆಗೋ ಚೆಮ್ಸ್ಫೋರ್ಡ್ ಸುಧಾರಣೆಗಳನ್ನು ಏನಂತ ಕರೀತಾರೆ? 1919ರ ಭಾರತೀಯ ಪರಿಷತ್ ಕಾಯ್ದೆ. ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ ನೀಡಿದ ಕಾಯ್ದೆ 1919ರ ಭಾರತೀಯ ಪರಿಷತ್ ಕಾಯ್ದೆ. ಕಾರ್ನ್ವಾಲಿಸ್ ಫೋರ್ಟ್ ವಿಲಿಯಂ ಕಾಲೇಜ್ ಸ್ಥಾಪನೆಯ ಸ್ಥಳ ಕಲ್ಕತ್ತಾ. ಆಂಗ್ಲರ ಕಾಲದಲ್ಲಿ ಆರಂಭಗೊಂಡ ನಾಗರಿಕ ನ್ಯಾಯಾಲಯಗಳೇ ದಿವಾನಿ ಅದಾಲತ್. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡಿದ ಶಾಸನ 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಕಲ್ಕತ್ತಾ, ಬಾಂಬೆ ಮತ್ತು ಮದರಸಾಗಳಲ್ಲಿ ನೂತನ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದವ ಲಾರ್ಡ್ ಡಾಲ್ ಹೌಸಿ. ಕಲ್ಕತ್ತಾದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆಗೆ ಅವಕಾಶ ಕಲ್ಪಿಸಿದ ಕಾಯ್ದೆ 1773ರ ರೆಗ್ಯುಲೇಟಿಂಗ್ ಶಾಸನ. ಮತೀಯ ಆಧಾರದ ಮೇಲೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರವನ್ನು ಸ್ಥಾಪಿಸಿದ ಕಾಯ್ದೆ 1909ರ ಭಾರತೀಯ ಪರಿಷತ್ ಕಾಯ್ದೆ. ಪ್ರಾದೇಶಿಕತೆ ಅಂದರೆ ಏನು? ತಾವು ವಾಸಿಸುವ ಪ್ರದೇಶ ಬಗ್ಗೆ ಅತ್ಯಂತ ಗಾಢವಾದ ಅಭಿಮಾನ ಬೆಳೆಸಿಕೊಳ್ಳೋದು ಪ್ರಾದೇಶಿಕತೆ. ಭ್ರಷ್ಟಾಚಾರ ಅಂದ್ರೇನು? ಲಂಚ ಅಥವಾ ಇನ್ನಾವುದೇ ಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಪ್ರಚೋದನೆ ನೀಡೋದೇ ಭ್ರಷ್ಟಾಚಾರ. ಆರ್ಥಿಕ ಅಸಮಾನತೆ ಎಂದರೇನು? ಸಮಾಜದಲ್ಲಿ ಶ್ರೀಮಂತ ಮತ್ತು ಬಡವರ ಮಧ್ಯೆ ಇರುವ ಅಂತರದ ಹೆಚ್ಚಳವೇ ಆರ್ಥಿಕ ಅಸಮಾನತೆ. ಬಡತನ ಎಂದರೇನು? ಜನರು ಸರಿಯಾದ ಆಹಾರ, ವಸತಿ, ಬಟ್ಟೆ ಮುಂತಾದ ಮೂಲಭೂತ ಸೌಕರ್ಯಗಳನ್ನು ಹೊಂದದೇ ಇರುವ ಕಷ್ಟವೇ ಬಡತನ. ಲಾಭ ಕೋರತನ ಅಂದ್ರೇನು? ಜನಸಾಮಾನ್ಯರಿಂದ ಅತ್ಯಂತ ಹೆಚ್ಚಿನ ಲಾಭ ಗಳಿಸುವ ಧೋರಣೆಯೇ ಲಾಭಕೋರತನ. ಕಳ್ಳ ಸಾಗಾಣಿಕೆ ಎಂದರೇನು? ಯಾವುದೇ ಆಮದು ಸುಂಕವನ್ನು ಸರ್ಕಾರಕ್ಕೆ ನೀಡದೆ ಗುಪ್ತವಾಗಿ ವಿದೇಶಗಳಿಂದ ವಸ್ತು ತರಿಸಿಕೊಳ್ಳೋದೇ ಕಳ್ಳ ಸಾಗಾಣಿಕೆ. ಕೋಮುವಾದ ಎಂದರೇನು? ಧರ್ಮದ ಆಧಾರದಲ್ಲಿ ಸಮಾಜದ ವಿಭಜನೆ ಹಾಗೂ ಆ ನೆಲೆಯಲ್ಲೇ ಗುರುತಿಸಿಕೊಂಡು ಪರಸ್ಪರ ವಿರುದ್ಧ ಸ್ವಹಿತಾಸಕ್ತಿಗಳನ್ನು ಬೆಳೆಸಿಕೊಳ್ಳೋದೇ ಕೋಮುವಾದ. ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ ಸಮಿತಿ ವರದಿ ಯಾವುದಕ್ಕಿತ್ತು? ಪ್ರಾಂತೀಯತೆಯಲ್ಲಿನ ಅಸಮಾನತೆ ನಿವಾರಿಸಲಿಕ್ಕೆ ರಚನೆ ಮಾಡಿದರು. ಸ್ತ್ರೀ ಶಕ್ತಿ ಕಾರ್ಯಕ್ರಮದ ಉದ್ದೇಶ ಗ್ರಾಮಾಂತರ ಮಹಿಳೆಯರ ವಿಕಾಸ. ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸ್ಥಾಪನೆ ವರ್ಷ 1988. 6ರಿಂದ 14 ವರ್ಷದ ವಯೋಮಾನದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಿದ 2001ರಲ್ಲಿ ಜಾರಿಯಾದ ಯೋಜನೆ ಸರ್ವಶಿಕ್ಷಣ ಅಭಿಯಾನ. ಭ್ರಷ್ಟಾಚಾರ ತಡೆಯಲು ಸ್ಥಾಪನೆಯಾದ ವರ್ಷ ಸಂಸ್ಥೆ ಲೋಕಾಯುಕ್ತ. 2011ರ ಜನಗಣತಿಯಂತೆ ಭಾರತದ ಒಟ್ಟು ಜನಸಂಖ್ಯೆ 121 ಕೋಟಿ. ಸಂವಿಧಾನದ 21ನೇ ಎ ವಿಧಿ ಹೇಳೋದು ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕು. 2009ರ ಶಿಕ್ಷಣ ಹಕ್ಕು ಕಾಯ್ದೆ ಮಾಡಿದ್ದು 6ರಿಂದ 14 ವರ್ಷದ ವಯೋಮಾನದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಲೋಕಪಾಲ್ ಸಂಸ್ಥೆ ಸ್ಥಾಪನೆಯಾಗಿದ್ದು ಭ್ರಷ್ಟಾಚಾರದ ನಿಯಂತ್ರಣ. ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಒಂದು ಕಳಂಕ ಅಂತ ಹೇಳಿದವರು ಮಹಾತ್ಮ ಗಾಂಧೀಜಿ. ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು? ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸೋದೇ ಸಾಮಾಜಿಕ ಸ್ತರ ವಿನ್ಯಾಸ. ಪೂರ್ವಾಗ್ರಹ ಎಂದರೇನು? ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆಯೇ ಪೂರ್ವಾಗ್ರಹ. ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವ ಪಂಪ. ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿದ ವಿಧಿ 17ನೇ ವಿಧಿ. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿಗೆ ತರಲಾದ ವರ್ಷ 1955. 1976ರಲ್ಲಿ ಅಸ್ಪೃಶ್ಯತೆ ಅಪರಾಧಗಳ ಕಾಯ್ದೆಗೆ ಏನಂತೂ ತಿದ್ದುಪಡಿ ಮಾಡಿದ್ರು? ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ. 1989ರ ಶಾಸನ ಅಸ್ಪೃಶ್ಯತೆ ನಿರ್ಮೂಲನೆ ಕುರಿತಾದ ವಿಶೇಷ ಜವಾಬ್ದಾರಿ ನೀಡಿದ್ದು ರಾಜ್ಯ ಸರ್ಕಾರಗಳಿಗೆ. ಕಪ್ಪು ಮಣ್ಣಿಗೆ ಇರುವ ಇನ್ನೊಂದು ಹೆಸರು ರೇಗೂರ್ ಮಣ್ಣು. ಕಪ್ಪು ಮಣ್ಣಿನ ಪ್ರದೇಶವನ್ನು ಏನಂತ ಕರೀತಾರೆ? ಡೆಕ್ಕನ್ ಟ್ರಾಪ್. ಕಪ್ಪು ಮಣ್ಣು ಹತ್ತಿ ಬೇಸಾಯಕ್ಕೆ ಸೂಕ್ತ. ರಾಜಸ್ಥಾನದಲ್ಲಿ ಹೆಚ್ಚಾಗಿ ಕಂಡುಬರುವ ವಿಧ ಮರುಭೂಮಿ ಮಣ್ಣು. ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ವರ್ಷ 1986. ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆ 1988. ಬಾಲಕಾರ್ಮಿಕರ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ನೀತಿ 1987. ಬಾಲಶ್ರಮ ನಿರ್ಮೂಲನೆ ಮತ್ತು ಪುನರ್ವಸತಿ ಕಾಯ್ದೆ 2006. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 1929, 1986 ಮತ್ತು 2006.
ಸೊ ಇಲ್ಲೆಲ್ಲ ನಾನು ಏನು ಮಾಡಿದ್ದೀನಪ್ಪ ಅಂತಂದರೆ ನಿಮ್ಮ ಪರೀಕ್ಷೆಗೆ ಬರ್ತಕ್ಕಂಥ ಬರೀ ಒಂದು ಅಂಕ ಅಲ್ಲ, ಇದರಲ್ಲಿ 2 ಅಂಕದ ಪ್ರಶ್ನೆಗಳು ಸಹಿತ ಕೂಡ ಇದ್ದಾವೆ. ಸೊ ತಾವೇನು ಮಾಡಬೇಕು, ಸ್ವಲ್ಪ ಪಾಸ್ ಮಾಡಿ ಅಲ್ಲೆಲ್ಲ ಅವುಗಳನ್ನು ನೋಡಿಕೊಂಡ್ರೆ ಖಂಡಿತವಾಗಿ ಇವೇ ಪ್ರಶ್ನೆಗಳು ನಿಮ್ಮ ನಾಳಿನ ಪರೀಕ್ಷೆಗಳಲ್ಲಿ ಬರ್ತವೆ. ಸೊ ಚೆನ್ನಾಗಿ ಅದನ್ನು ಸ್ವಲ್ಪ ಪ್ರಿಪೇರ್ ಮಾಡಿರಿ. ಹೆಚ್ಚು ಅಂಕಗಳನ್ನು ನಾವು ಕೊಡೋ ಸಲುವಾಗಿ ಎಲ್ಲ ನಿಮಗೆ ಇದರಲ್ಲಿ 1 ಅಂಕದ್ದು ಸಿಗ್ತದೆ, 2 ಅಂಕದ ಪ್ರಶ್ನೆಗಳು ಕೂಡ ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ಖಂಡಿತವಾಗಿ ಸಿಗ್ತವೆ. ಇಷ್ಟು ಮಾಡ್ಕೊಂಡು ಹೋದರೆ ನಿಮಗೆ ಬರ್ತಕ್ಕಂಥ ಇದು ಬಹು ಆಯ್ಕೆಗಳಾಗಿರ್ಬೋದು, ಜೊತೆಗೆ 1 ಅಂಕದಲ್ಲಿ ಉತ್ತರವನ್ನು ಕೊಡ್ತಕ್ಕಂಥ ಪ್ರಶ್ನೆಗಳಿಗೆ ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಒಳ್ಳೆಯ ಅಂಕಗಳು ಇಲ್ಲಿಂದ ಸಿಗ್ತದೆ. ಸೊ ಪಾಸ್ ಮಾಡಿಕೊಂಡು ತಾವುಗಳು ಸ್ವಲ್ಪ ಅದನ್ನು ಪ್ರಿಪೇರ್ ಮಾಡಲೇಬೇಕು. ಏಕೆಂದ್ರೆ 1 ಅಂಕದ ಎಲ್ಲಿಂದ ಬೇಕಾದಲ್ಲಿಂದ ಪ್ರಶ್ನೆಗಳು ಬರ್ತಾವೆ, ಮತ್ತು ಒಂದು 2-3 ಪ್ರಶ್ನೆಗಳು ಏನಾಗಿರ್ತಾವಪ್ಪ ಅಂದ್ರೆ ಕಠಿಣ ಮಟ್ಟದ ಪ್ರಶ್ನೆಗಳೇ ಕೂಡ ಆಗಿರ್ತಾವೆ. ಸೊ ಅದಕ್ಕಾಗಿ ನಾವೇನು ಮಾಡಿದ್ದೀವಿ, ಅಪ್ ಟು ಎಲ್ಲ ಟೆಕ್ಸ್ಟ್ ಬುಕ್ನಲ್ಲಿ ಇರ್ತಕ್ಕಂಥ ಕಂಟೆಂಟಲ್ಲಿ ಸೊ ಅವುಗಳನ್ನ ಸೆಟ್ ಮಾಡಿ ಈ ಒಂದು PDF ಅನ್ನು ಮಾಡಿದ್ದಾರೆ. ಸೊ ಈ PDF ಅನ್ನು ನಿಮಗೆ ನಮ್ಮ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ತಾವುಗಳು ಬಂದಿದ್ದರೆ ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂತಂದರೆ ಸಿಗ್ತದೆ. ಸೊ ಇಲ್ಲಿಯವರೆಗೆ ವಿಡಿಯೋವನ್ನು ತಾವೆಲ್ಲರೂ ಕೂಡ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದಯಮಾಡಿ ಈ ನಮ್ಮ ವಿಡಿಯೋಗಳನ್ನು ತಾವುಗಳು ನೋಡಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರ್ದು. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಸೊ ಖಂಡಿತವಾಗಿ ಹೆಚ್ಚು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. ಸೊ ನೀವು ನೋಡಿದ ಮೇಲೆ ಅವುಗಳನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಶೇರ್ ಮಾಡೋದನ್ನು ಮಾತ್ರ ಮರಿಬಾರ್ದು. ಇಷ್ಟು ನೋಡ್ಕೊಂಡು ಹೋದರೆ ಸಾಕು, ಖಂಡಿತವಾಗಿ 1 ಮಾರ್ಕ್ ಕ್ವಶನ್ಸ್ಗಳು ನಿಮಗೆ ಇಲ್ಲಿಂದ ಸಿಗ್ತವೆ. ಸ್ವಲ್ಪ ಅಲ್ಲಲ್ಲಿ ಪಾಸ್ ಮಾಡಿಕೊಂಡು ಮೇನ್ ನೋಡ್ಕೊಂಡು ಹೋಗ್ರಿ. ಯಾಕಂದ್ರೆ 450 ಪ್ರಶ್ನೆಗಳನ್ನು ಸೆಟ್ ಮಾಡಿದ್ದಾರೆ. ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡೂ ಟೆಕ್ಸ್ಟ್ ಬುಕ್ನಿಂದ ಇರ್ತಕ್ಕಂಥದ್ದು 450 ಪ್ರಶ್ನೆಗಳು. ಸೊ ಹೀಗಾಗಿ ಈ 450 ಪ್ರಶ್ನೆಗಳನ್ನು ನೀವು ನೋಡ್ಕೊಂಡು ಹೋಗಿದರೆ ಸೊ ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂದ್ರೆ ಒಳ್ಳೆಯ ಅಂಕಗಳು ಸಿಗ್ತವೆ. ಮತ್ತು ಪರೀಕ್ಷೆಯಲ್ಲಿ ಇಷ್ಟು ಪ್ರಶ್ನೆಗಳು ಬಿಟ್ಟು ಬೇರೆ ಪ್ರಶ್ನೆಗಳು ತೆಗಿಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹೀಗಾಗಿ ನಾವೇನು ಮಾಡಿದ್ದೀವಿ ಅಂತಂದರೆ ಇಲ್ಲಿಂದ ಭಾಳಷ್ಟು ಬರ್ತವೆ. ಜಸ್ಟ್ ನೀವು ಇದನ್ನು ನೋಡ್ಕೊಂಡು ಹೋದರೆ ಸಾಕು, ಎಲ್ಲವೂ ಇದರಲ್ಲಿದೆ. ಇನ್ನು ಪೇಷನ್ಸ್ ಇಟ್ಕೊಂಡು ನೋಡಬೇಕಷ್ಟೆ. ಸ್ವಲ್ಪ ನಿಮಗೆ ತಾಳ್ಮೆ ಇರಬೇಕು. ಓಕೆ, ಯಾಕಂದ್ರೆ ಮತ್ತು ಕಡೆವರೆಗೂ ಕೂಡ ನೋಡಿರಿ. ಕಡೆವರೆಗೂ ನೋಡಿದ್ರೆ ಮಾತ್ರ ನಿಮ್ಗೆ ಇಲ್ಲಿಂದ ಏನಾದರೂ ಅಂಶಗಳು, ಅಂಕಗಳು ನಿಮ್ಗೆ ಏನಾದರೂ ಸಿಗ್ತವೆ. ಇಲ್ಲಾಂದ್ರೆ ಸುಮ್ಮನೆ ಕಮೆಂಟ್ ಮಾಡ್ತೀರಿ, ಏನೂ ಬಂದಿಲ್ಲ ವಿಡಿಯೋದಿಂದ, ಏನೂ ಬಂದಿಲ್ಲ. ವಿಡಿಯೋದಿಂದ ಏನೂ ಬರೋದಿಲ್ಲ ಅಂದರೆ ಹೆಂಗೆ ಬರ್ತಾವೆ? ನೀವು ಜಸ್ಟ್ ಪೇಷನ್ಸ್ ಕಾಯಬೇಕು. ನಾವು ಹಾಕಿರ್ತಕ್ಕಂಥ ಕನ್ನಡ, ಗಣಿತ, ಇಂಗ್ಲೀಷ್ನಲ್ಲಿ ಭಾಳ ಪ್ರಶ್ನೆಗಳು ಬಂದಿದ್ದಾವೆ. ಸೊ ಯಾರೆಲ್ಲ ನಮ್ಮ ರೆಗ್ಯುಲರ್ ವ್ಯೂವರ್ಸ್ ಇದ್ದಾರೆ ಅವ್ರಿಗೆ ಖಂಡಿತವಾಗಿ ಸೊ ನಮ್ಮ ಚಾನಲ್ಗಳ ಬಗ್ಗೆ ಗೊತ್ತಿದೆ. ಸೊ ನಾಳೆ SSLನೂ ಕೂಡ ಭಾಳಷ್ಟು ಸ್ಟಡಿ ಮಟೀರಿಯಲ್ಸ್ಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಅವೆಲ್ಲವುಗಳನ್ನ ನೀವು ಯುಟಿಲೈಸ್ ಮಾಡಿಕೊಂಡು ಸೊ ಚೆನ್ನಾಗಿ ನೀವು ಎಕ್ಸಾಮ್ಗಳನ್ನು ಬರೀಬೇಕು. ಮುಂದೆ ಬರ್ತಕ್ಕಂಥ ಸೈನ್ಸ್ ಆಗಿರ್ಬೋದು, ಹಿಂದಿ ವಿಷಯದಲ್ಲಿನೂ ಕೂಡ ನಾವು ಇದೇ ಥರನಾಗಿರ್ತಕ್ಕಂಥ ನಿಮಗೆ ವಿಡಿಯೋಗಳನ್ನು ಕೊಡ್ತಾ ಇದ್ದೀವಿ. ಸೊ ಇಷ್ಟು ಈ ವಿಡಿಯೋದಿಂದ ನೀವು 1 ಅಂಕದ ಇಟ್ ಮೀನ್ಸ್ 16 ಮಾರ್ಕ್ಸ್ಗಳನ್ನು ಆರಾಮಾಗಿ ಏನು ಮಾಡ್ತೀರಪ್ಪ ಅಂತಂದರೆ ಪಡಿತೀರಿ ಅಂತಕ್ಕಂಥದ್ದನ್ನು ನಾವೇನು ಮಾಡ್ಬೋದು ಹೇಳ್ಬೋದು. ಎಲ್ಲವನ್ನು ಕವರ್ ಮಾಡಿದ್ದೀವಿ. ಜಸ್ಟ್ ನೀವು ಏನು ಮಾಡಬೇಕು, ಪೇಷನ್ಸ್ ಇಟ್ಕೊಂಡು ನೋಡಿರಿ ಮತ್ತು ಪ್ರತಿಯೊಂದನ್ನು ನೋಡಿದರೆ ನಿಮಗೆ ಇಲ್ಲಿಂದ ಅಂಕಗಳು ಸಿಗ್ತವೆ. ನೀವೇನೂ ನೋಡಲಿಲ್ಲ ಅಂತಂದರೆ ಸಿಗೋದಿಲ್ಲ. ಮ್ಯಾಕ್ಸಿಮಮ್ ಎಲ್ಲ 1 ಮಾರ್ಕು 2 ಮಾರ್ಕ್ಸುದೇ ಕವರ್ ಮಾಡಿದ್ದಾರೆ. ಸೊ ಅಷ್ಟೆಲ್ಲ ಇದು ಹೇಳ್ಕೊ ಕೂತ್ರೇ 4 ತಾಸು ಆಗ್ತದೆ. ಸೊ ಅದಕ್ಕಾಗಿ ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಹೇಳಿದ್ದೀನಿ.